ಅಮಿತ್ ಶಾ ಅವರದು. ಅಖಿಲೇಶ್ ಯಾದವ್ ಮಾತಾಡೋದು. ಅಖಿಲೇಶ್ ಯಾದವ್ರದ್ದು ನೋಡಿ, ಅಂದರೆ ಪಾಲಿಟಿಕ್ಸ್ ಇರುತ್ತೆ, ಬಟ್ ಈ ಹಂತಕ್ಕೆ ಹೋಗಬಾರ್ದು. 97 ದಿನಗಳ ನಂತರ, 26 ಅಮಾಯಕರನ್ನು ಕೊಂದ 97 ದಿನಗಳ ನಂತರ ಭದ್ರತಾ ಪಡೆಗಳು ಅವ್ರನ್ನ ಹುಡುಕಿ ಹೊಡೆದು ಹಾಕಿದ್ದಾವೆ. ಸಂಭ್ರಮಿಸಬೇಕಾದ ಸಂದರ್ಭ ಇದು. ನೆನ್ನೆನೇ ಯಾಕೆ ಹೊಡೆದ್ರಿ ನೀವು ಅಂತ ಅಖಿಲೇಶ್ ಯಾದವ್ ಪ್ರಶ್ನೆ. ಅಂದರೆ ಸೆಷನ್ನಲ್ಲಿ, ಅಂದರೆ ನನಗನ್ಸಿದ್ದದು ವ್ಯಾಖ್ಯಾನ, ಯಾಕೆ ನೆನ್ನೆನೇ ಹೊಡೆದಿದ್ದು ಯಾಕೆ ಪ್ರಶ್ನೆ ಆಗಬೇಕು? ಸಂಸತ್ತಿನಲ್ಲಿ ಉತ್ತರ ಕೊಡಬೇಕಲ್ಲ, ಆ ಕಾರಣಕ್ಕಾಗಿ ನೆನ್ನೆ ನೀವು ಎನ್ಕೌಂಟರ್ ಮಾಡಿದ್ದೀರಿ ಅಂತ. ಆಪರೇಷನ್ ಮಹಾದೇವ ನೆನ್ನೆನೇ ಯಾಕೆ ಮಾಡಿದ್ರಿ? ಪುಲ್ವಾಮಾ ಪಹಲ್ಗಾಮ್ ದಾಳಿಗಳು ಯಾಕೆ ನಡೆದವು? ಅಖಿಲೇಶ್ ಯಾದವ್ ಪ್ರಶ್ನೆಗಳು ಕೇಳಿಸ್ಕೊಳ್ಳಿ ಒಮ್ಮೆ. उसके लिए फौज को मैं बधाई देता हूं, लेकिन अभी जब मैं सुन रहा था, ये जो अभी आतंकवादी मारे गए हैं, आतंकवादी मारे जाते हैं, हम सब पक्ष में हैं, लेकिन हर जगह राजनीतिक लाभ आखिरकार कौन उठा रहा है? क्योंकि मैं अपनी बात खत्म कर रहा था, अध्यक्ष महोदय ये पूछ रहे हैं कि आज महादेव ऑपरेशन पे मैं धन्यवाद क्यों नहीं दे रहा हूं? अध्यक्ष महोदय, जिस समय समर्थन की बात आई, पूरे देश के जितने भी राजनीतिक दल हैं वो आपके साथ थे। आखिरकार इनकाउंटर कल ही क्यों हुआ? और अध्यक्ष महोदय, फिर वही बात मैं दोहराऊं, जिसकी वजह से पहलगाम हुआ, जिसकी वजह से पुलवामा हुआ। अगर ये इतना ही टेक्नोलॉजी और इन सब चीज़ों को समझते हैं और जानते हैं, इतना ही टेक्नोलॉजी और इन चीज़ों को सब समझते हैं, तो आखिरकार अध्यक्ष महोदय, पुलवामा में जो गाड़ी में RDX आया, वो गाड़ी आज तक क्यों नहीं पकड़ी गई? ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ರು ಇವತ್ತು. ಇದರಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾ ಸೋನಿಯಾ ಗಾಂಧಿಯವರ ಕಣ್ಣೀರಿನ ವಿಷಯವನ್ನು ಪ್ರಸ್ತಾಪಿಸಿದ್ರು. ಸೋನಿಯಾ ಗಾಂಧಿಯವರು ಸದನದಲ್ಲಿ ಇಲ್ಲದೆ ಇರುವಾಗ ಅವ್ರ ಹೆಸರು ತಗೋಬಾರ್ದು, ಒಬ್ಬರು ಕಣ್ಣೀರು ಹಾಕಿದ್ರು ಅಂತೆ. ಕಣ್ಣೀರಿನ ವಿಷಯ ಯಾಕೆ ಬಂತು? ಬಾಟ್ಲಾ ಹೌಸ್ ಎನ್ಕೌಂಟರ್ ಆಗುತ್ತೆ ದಿಲ್ಲಿಲಿ. ಬಾಟ್ಲಾ ಹೌಸ್ನಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಪೊಲೀಸರಿಗೆ 2008ರಲ್ಲಿ ಎನ್ಕೌಂಟರ್, ಇದು ಸೆಪ್ಟೆಂಬರ್ 19, 2008. ಭಯೋತ್ಪಾದಕರಲ್ಲಿದ್ದಾರೆ ಅಂತ ಖಚಿತವಾದ ಮಾಹಿತಿ ಬರುತ್ತೆ, ರೇಡ್ ಮಾಡ್ತಾರೆ. ಭಯೋತ್ಪಾದಕರ ದಾಳಿಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹುತಾತ್ಮರಾಗ್ತಾರಲ್ಲಿ. ಪೊಲೀಸರ ಗುಂಡಿಗೆ ಭಯೋತ್ಪಾದಕರು ಸತ್ತೋಗ್ತಾರೆ. ಅದು ಫೇಕ್ ಎನ್ಕೌಂಟರ್ ಅಂದುಬಿಡ್ತಾರೆ. ಅಂದರೆ ಕಾಂಗ್ರೆಸ್ಸಿಂದೇ ಸರ್ಕಾರ ಇತ್ತು, ಭಯೋತ್ಪಾದಕರು ಮುಸ್ಲಿಮರು ಸತ್ತಿರ್ತಾರಲ್ಲಿ. ಫೇಕ್ ಎನ್ಕೌಂಟ್ರು, ಅಮಾಯಕರನ್ನು ಹೊಡೆದುಬಿಟ್ರು ಅಂತ. ಬಾಟ್ಲಾ ಹೌಸ್ ಎನ್ಕೌಂಟರ್ ಸುದ್ದಿ ಸೋನಿಯಾ ಗಾಂಧಿ ಅವರು ಕೇಳಿದಾಗ ಅವರ ಕಣ್ಣಲ್ಲಿ ನೀರು ಬಂದವು. ಅಯ್ಯೋ, ಅಮಾಯಕರು ಸತ್ತುಬಿಟ್ರು ಅಂತ ನೀರು ಬಂದವು ಅಂತ ಸಲ್ಮಾನ್ ಖುರ್ಷಿದ್ದು ಮುಸ್ಲಿಂ ಸಮುದಾಯದ ಸಭೆಗಳಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ. ಅಂದರೆ ಅದೊಂದು ಫೇಕ್ ಎನ್ಕೌಂಟ್ರು, ಅಮಾಯಕರನ್ನ ಕೊಂದಿದ್ದಕ್ಕೆ ಸೋನಿಯಾ ಗಾಂಧಿ ಅವ್ರ ಕಣ್ಣಲ್ಲಿ ನೀರು ಬಂತು ಅಂತ ಸಲ್ಮಾನ್ ಖುರ್ಷಿದ್ ಹೇಳ್ಕೊಂಡು ಬರ್ತಾರೆ ಎಲ್ಲ ಕಡೆ. ಒನ್ಸ್ ಅಗೇನ್ ಮುಸ್ಲಿಂ ವೋಟ್ ಬ್ಯಾಂಕ್ ಬೇಜಾರಾಗಬಾರ್ದು, ಉದ್ದೇಶ ಅದಿರುತ್ತೆ. ಅದನ್ನು ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿದರು. ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರು ಬೇರೆ ಹೇಳಿದ್ರು, ಭಯೋತ್ಪಾದನೆಯಲ್ಲಿ ಗಂಡನ್ನು ಕಳ್ಕೊಂಡವ್ರು ನನ್ನ ತಾಯಿ, 44ನೇ ವರ್ಷ ಇದ್ದಾಗ ಗಂಡನ್ನು ಕಳ್ಕೊಂಡವ್ರು ನನ್ನ ತಾಯಿ, ಭಯೋತ್ಪಾದನೆ ಅನ್ನೋದು ಕಣ್ಣೀರು ತರಿಸುತ್ತೆ ಅವ್ರಿಗೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. गृह मंत्री जी ने इस बात पर उल्लेख किया. उन्होंने कहा, उनकी शब्दों में उन्होंने कहा कि पाकिस्तान के पास शरण में आने के बजाय कोई चारा ही नहीं था. आपने शरण दिया क्यों? वो आते हैं आपके देश के अंदर, लोगों को मार डालते हैं, और आप उनको शरण दे रहे हैं. क्यों दिया शरण? इसका जवाब क्यों नहीं दिया है एक भी भाषण में? जैसे ये बात उठी, शरण की बात की, हमारे गृह मंत्री जी ने इतिहास में चले गए. नेहरू ने क्या किया, इंदिरा गांधी ने क्या किया, यहां तक कि मेरी मां के आंसुओं तक चले गए. लेकिन इस सवाल का जवाब नहीं दिया कि ये सीज फायर हुआ क्यों, ये जंग रुका क्यों, और तब क्यों रुका जब दुश्मन के पास कोई चारा नहीं था हमारे श्रेय में आने के बजाय. क्यों रुका ये जंग? इसका जवाब नहीं दिया. धन्यवाद. आप देंगे? वैसे महोदय, मेरी माँ की आंसू की बात किए, मैं इसका जवाब देना चाहती हूँ.
मेरी मां के आंसू तब गिरे जब उनके पति को आतंकवादियों ने शहीद किया, जब वे मात्र 44 साल की थी। और आज अगर मैं इस सदन में खड़ी हूं और उन 26 लोगों की बात कर रही हूं, मैं इसलिए कर रही हूं क्योंकि मैं उनका दर्द जानती हूं, महसूस करती हूं। ಸಂಜೆ ಪ್ರಧಾನಮಂತ್ರಿಗಳ ಉತ್ತರ, ಆಪರೇಷನ್ ಸಿಂಧೂರದ ಮೇಲೆ ನಡೆದ ಚರ್ಚೆಗೆ ಪ್ರಧಾನಮಂತ್ರಿಗಳ ಉತ್ತರ. ಕ್ವಿಕ್ಕಾಗಿ ತೋರಿಸ್ತಾ ಹೋಗ್ಬಿಡ್ತೀವಿ. ತುಂಬ 1 ತಾಸು 40 ನಿಮಿಷ ಮಾತಾಡಿದ್ದಾರೆ. ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ, ಇಂಪಾರ್ಟೆಂಟ್ ಬಿಟ್ಸ್ ಅಷ್ಟೇ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಅಧಿವೇಶನ ಆರಂಭ ಆಗುವಾಗ ಇದು ಸಂಭ್ರಮಾಚರಣೆಯ ಅಧಿವೇಶನ ಅಂತ ನಾನು ನಿಮಗೆ ಹೇಳಿದ್ದೆ, ಮಾಧ್ಯಮಗಳ ಮುಂದೆ ಮಾತಾಡುವಾಗ ಹೇಳಿದ್ದೆ. ಅಂತಂದರೆ ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿ ಮಾಡಿದ ನಂತರ ನಡೀತಾ ಇರುವ ಅಧಿವೇಶನ ಸಂಭ್ರಮಾಚರಣೆಯ ಅಧಿವೇಶನ ಅಂತ ಹೇಳಿದ್ದೆ. ಗೌರವದ ಅಧಿವೇಶನ ಇದು, ಇಡೀ ಭಾರತಕ್ಕೆ ಗೌರವದ ಅಧಿವೇಶನ. ಭಯೋತ್ಪಾದಕರನ್ನು ಅವರ ಮಣ್ಣಿನಲ್ಲಿ ಹೂತು ಹಾಕಿದ್ದರ ಸಂಭ್ರಮಾಚರಣೆ, ವಿಜಯೋತ್ಸವ ಅಂತ ಹೇಳಿದ್ದೆ ಅಂತ ಹೇಳ್ತಾ ಇನ್ನೊಂದು ಪಾಯಿಂಟನ್ನು ಇಲ್ಲೇ ತಗೊಂಡ್ಬಿಡ್ತೀವಿ. 29 ಸಲ ಡೊನಾಲ್ಡ್ ಟ್ರಂಪ್ ಈ ಯುದ್ಧ ನಿಲ್ಲಿಸಿದ ನಾನು ಅಂದರು ಅಂತ. ಯಾವೊಬ್ಬ ನಾಯಕನೂ ನನಗೆ ಯುದ್ಧ ನಿಲ್ಲಿಸುವಂತೆ ಹೇಳಿಲ್ಲ. ಫೋನ್ ಮಾಡಿದ್ರು JD ವಾನ್ಸ್, ಅಮೇರಿಕದ ಉಪಾಧ್ಯಕ್ಷರು. 1 ತಾಸು ವೇಟ್ ಮಾಡಿಸಿದೆ ನಾನು ಅವ್ರಿಗೆ. 3-4 ಸಲ ಫೋನ್ ಮಾಡಿದ್ರು. ನಾನು ಸೈನ್ಯದ ಅಧಿಕಾರಿಗಳ ಜೊತೆ ಸಭೆಯಲ್ಲಿದ್ದೆ. JD ವಾನ್ಸ್ ಫೋನ್ ಬರ್ತಾ ಇದೆ ಅಂದರೆ ವೇಟ್ ಮಾಡಿ ಅಂತ ಹೇಳಿದೆ. ಅದಾದ ನಂತರ ಮಧ್ಯರಾತ್ರಿ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿದ್ರಂತೆ ಅಂತ ಕೇಳಿದಾಗ ಅವರು ಆಪರೇಷನ್ ಸಿಂಧೂರದ ವಿಷಯ ಮಾತಾಡಿದ್ರು. ಪಾಕಿಸ್ತಾನನೂ ನಿಮ್ಮ ಮೇಲೆ ದೊಡ್ಡ ದಾಳಿ ಮಾಡಿಬಿಡುತ್ತೆ ಅಂತ ಹೇಳಿದರು. ಪಾಕಿಸ್ತಾನ ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದರು. ನಾನು ಹೇಳಿದೆ ಪ್ರತಿ ಗುಂಡಿಗೂ ಗುಂಡಿಂದಾನೇ ಉತ್ತರ ಕೊಡ್ತೀವಿ ನಾವು ಅಂತ ಹೇಳಿ ಫೋನ್ ಇಟ್ಟೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. इस सत्र के प्रारंभ में ही मैं जब मीडिया के साथियों से बात कर रहा था, तब मैंने सभी माननीय सांसदों को अपील करते हुए एक बात का उल्लेख किया था. मैंने कहा था कि ये सत्र भारत के विजयोत्सव का सत्र है. संसद का ये सत्र भारत के गौरवगान का सत्र है. आदरणीय अध्यक्ष जी, जब मैं विजयोत्सव की बात कर रहा हूं तब मैं कहना चाहूंगा कि ये विजयोत्सव आतंकी हेडक्वार्टर्स को मिट्टी में मिलाने का है. जब मैं विजयोत्सव कहता हूं तो ये विजयोत्सव सिंदूर की सौगंध पूरा करने का है. मैं जब ये विजयोत्सव कहता हूं तो ये भारत की सेना के शौर्य और सामर्थ्य का विजय गाथा कह रहा है. 9 तारीख को रात को अमेरिका के उपराष्ट्रपति जी ने मुझसे बात करने का प्रयास किया. वो घंटे भर कोशिश कर रहे थे, लेकिन मेरी सेना के साथ मीटिंग चल रही थी, तो मैंने उनका फोन उठा नहीं पाया. बाद में मैंने उनको कॉल बैक किया. मैंने कहा कि आपका फोन था, 3-4 बार आपका फोन आ गया, क्या है? तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है. ये उन्होंने मुझे बताया. मेरा जो जवाब था, जिनको समझ नहीं आता है उनको तो नहीं आएगा. मेरा जवाब था, अगर पाकिस्तान का ये इरादा है तो उसे बहुत महंगा पड़ेगा. ये मैंने अमेरिका के उपराष्ट्रपति को कहा. अगर पाकिस्तान हमला करेगा तो हम बड़ा हमला कर करके जवाब देंगे. ये मेरा जवाब था. और आगे मेरा एक वाक्य था, मैंने कहा था हम गोली का जवाब गोले से देंगे.
ये 9 तारीख रात की बात है और 9 रात में और 10 सुबह हमने पाकिस्तान को सैन्य शक्ति को तहस नहस कर दिया था और यही हमारा जवाब था, यही हमारा जज्बा था। मैं आज दोबारा कह रहा हूं, ये भारत की स्पष्ट नीति थी, सुविचारित नीति थी, सेना के साथ मिलकर के तय की हुई नीति थी और वे ये थी कि हम आतंक, उनके आका, उनके ठिकाने, ये हमारा लक्ष्य है। और हमने कहा, पहले दिन प्रेस कॉन्फ्रेंस में कहा है कि हमारा एक्शन नॉन एक्सीलेटरी है। ये हमने कह करके किया है। दुनिया के किसी भी नेता ने भारत के ऑपरेशन रोकने के लिए नहीं कहा। किसी भी नेता ने ಆಪರೇಷನ್ ಸಿಂಧೂರ್ रोकने के लिए नहीं कहा. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಒಂದು ಅಂಶ. ತನ್ನ ಸುರಕ್ಷತೆಗಾಗಿ ದಾಳಿ ಮಾಡಿದ್ದು ಭಾರತವನ್ನು ಯಾರೂ ತಡಿಲಿಲ್ಲ ಅಂತ ವಿದೇಶಾಂಗ ನೀತಿಯ ವಿಷಯನೂ ಬಂತು. ವಿಶ್ವಸಂಸ್ಥೆ ಮತ್ತು 193 ರಾಷ್ಟ್ರಗಳು, ಇವುಗಳ ಪೈಕಿ ಪಾಕಿಸ್ತಾನವನ್ನು ಬೆಂಬಲಿಸಿದ್ದು 3 ದೇಶಗಳು ಮಾತ್ರ. ನೀವು ವಿದೇಶಾಂಗ ನೀತಿಯ ವೈಫಲ್ಯ ಅಂತಿದ್ದೀರಿ. 3 ದೇಶಗಳು ಪಾಕಿಸ್ತಾನವನ್ನು ಬೆಂಬಲಿಸಿ ಮೊದಲು ಹೇಳಿಕೆ ಕೊಟ್ಟಂಥ ಕೆಲವು ದೇಶಗಳ ಆನಂತರ ನಾವು ತಪ್ಪು ಕಲ್ಪನೆಯಲ್ಲಿದ್ವಿ ಅಂತಂದರು. ಕ್ವಾಡ್, ಬ್ರಿಕ್ಸ್, ಫ್ರಾನ್ಸು, ರಷ್ಯಾ, ಜರ್ಮನಿ, ಯಾವ ದೇಶನಾದರೂ ತಗೊಳ್ಳಿ, ಭಾರತಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ವು. ಇದು ನಮ್ಮ ವಿದೇಶಾಂಗ ನೀತಿ ಅನ್ನೋ ಮಾತನ್ನು ಹೇಳಿದ್ರು. ಜಗತ್ತಿನ ಇನ್ನೂ ಅನೇಕ ದೇಶಗಳ ಬೆಂಬಲ ನಮಗೆ ಸಿಕ್ತು. ದೌರ್ಭಾಗ್ಯ ನೋಡಿ, ನಮ್ಮ ವೀರ ಯೋಧರ ಪರಾಕ್ರಮಕ್ಕೆ ಕಾಂಗ್ರೆಸ್ಸಿನ ಬೆಂಬಲ ಒಂದು ಸಿಗಲಿಲ್ಲ ನಮಗೆ ಅಂತ. ಕಾಂಗ್ರೆಸ್ಸಿನ ಬೆಂಬಲ ಸಿಗಲಿಲ್ಲ ಅಂದರು. ಕೇಳಿಸ್ಕೊಳ್ಳಿ. दुनिया में किसी भी देश ने भारत को अपनी सुरक्षा में कार्रवाई करने से रोका नहीं है. संयुक्त राष्ट्र 193 कंट्रीज, सिर्फ 3 देश, 193 कंट्री में सिर्फ 3 देश ऑपरेशन सिंदूर के दौरान पाकिस्तान के समर्थन में बयान दिया था. ओनली 3 कंट्रीज. क्वाड हो, ब्रिक्स हो, फ्रांस, रूस, जर्मनी, कोई भी देश का नाम ले लीजिए, तमाम देश दुनिया भर से भारत को समर्थन मिला है. आदरणीय अध्यक्ष जी, दुनिया का समर्थन तो मिला, दुनिया के देशों का समर्थन मिला, माननीय है, लेकिन ये दुर्भाग्य है कि मेरे देश के वीरों के पराक्रम को कांग्रेस का समर्थन नहीं. ವಿದೇಶಾಂಗ ನೀತಿಗೆ ಉತ್ತರ ಕೊಟ್ಟಿದ್ದು ಇನ್ನೂ ಅನೇಕ ಅಂಶಗಳನ್ನು ಕೇಳೋ ಹಂಗಿದ್ವು. 26/11 ಆದ ತಕ್ಷಣ ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ಆರಂಭಿಸಿದ್ರಿಂದ ಹಿಡಿದು ಸಿಂಧೂ ನದಿ ನೀರಿನ ಒಪ್ಪಂದದ ಹಂಚಿಕೆ ಭಾರತಕ್ಕೆ ಎಂಥ ಅನ್ಯಾಯ ಆಗಿತ್ತು ಅನ್ನೋದರ ತನಕ ಅನೇಕ ವಿಷಯಗಳು ಬಂದವು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿರಂತೆ. ಮತ್ತು 10 ಗಂಟೆ ನ್ಯೂಸಲ್ಲಿ ಮತ್ತೆ ನೋಡ್ತಿರಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.